ಹಾಯ್ ಫ್ರೆಂಡ್ಸ್, ಶಾಂತ ಸ್ಟಾರ್ ಚಾನಲ್ಗೆ ಸ್ವಾಗತ. ಇವತ್ತು ಬಂದು ಸಿಂಪಲ್ಲಾಗಿ ಗೋಬಿ ರೈಸ್ ಮಾಡೋದು ಹೇಗೆ ಅಂತ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಒಂದು 5 ನಿಮಿಷದಲ್ಲಿ ಗೋಬಿ ರೈಸ್ ರೆಡಿ ಆಗಿಬಿಡುತ್ತೆ. ಬನ್ನಿ ಫ್ರೆಂಡ್ಸ್, ಗೋಬಿ ರೈಸ್ ಮಾಡೋದು ಹೇಗೆ ಅಂತ ನೋಡೋಣ. ಈಗ ನಾವು ಗೋಬಿ ರೈಸ್ ಮಾಡೋದು ಹೇಗಂತ ನೋಡೋಣ. ನೋಡಿ, ಇದು ಬೆಳ್ಳುಳ್ಳಿ ಪೇಸ್ಟು, ಇದು ಬಂದು ಶುಂಠಿ ಪೇಸ್ಟು, ಇಷ್ಟು ಮಾಡಿಟ್ಕೊಂಡಿದ್ದೀನಿ. ಮತ್ತು 2 ಈರುಳ್ಳಿ ಉದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು 3 ಟೊಮೆಟೊ, ಆಪಲ್ ಟೊಮೆಟೊ ದಪ್ಪದಾಗಿರುವಂಥವು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಗೋಬಿನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಅರಿಶಿನ ಮತ್ತು ಉಪ್ಪನ್ನು ಹಾಕಿ ನೀರಿನಲ್ಲಿ ನೆನೆಸಿಟ್ಟಿದ್ದೀನಿ. ಒಂದು ಅರ್ಧ ಗಂಟೆ ಆಯಿತು ನೆನೆಸಿ. ಯಾಕಂದರೆ ಇದರಲ್ಲಿ ಹುಳುಗಳು ಮತ್ತು ಔಷಧಿಗಳ ಗುಣಗಳು ಏನಾದರೂ ಇದ್ದರೆ ಅವೆಲ್ಲ ಕ್ಲೀನ್ ಆಗಿಬಿಡಲಿ ಅಂತ ಹೇಳಿ ನಾನು ಈ ರೀತಿ ಇಟ್ಟಿದ್ದೀನಿ. ಇದನ್ನು ನೀಟಾಗಿ ತೊಳೆದು ಒಂದು ಪಾತ್ರೆಗೆ ಹಾಕ್ಕೊಂಬಿಡೋಣ. ಕಾಲಿಫ್ಲವರನ್ನು ಒಂದು 3 ಸಲ ನೀಟಾಗಿ ಜಾಸ್ತಿ ನೀರಲ್ಲಿ ತೊಳೆದಿಟ್ಕೋಬೇಕು. ಯಾಕಂತಂದರೆ ಇದು ಔಷಧಿಗಳು ತುಂಬಾ ಹೊಡಿತಾರೆ ಇದಕ್ಕೆ. ಅದರಿಂದಾಗಿ ಹೊಟ್ಟೆ ಇನ್ಫೆಕ್ಷನ್ ಆಗೋದು ಅಂಥದ್ದೆಲ್ಲ ಆಗುತ್ತೆ. ನೀಟಾಗಿ ತೊಳೆದಿಟ್ಕೊಂಡ್ರೆ ಯಾವುದೇ ಅಪಾಯ ಇರೋದಿಲ್ಲ. ಈಗ ನಾವು ಗೋಬಿ ಮಾಡ್ಕೊಳ್ಳೋಕ್ಕೆ ಪೇಸ್ಟನ್ನು ರೆಡಿ ಮಾಡ್ಕೊಳ್ಳೋಣ. ನೋಡಿ, 5 ಸ್ಪೂನು ಮೈದಾ ಹಿಟ್ಟನ್ನು ತೆಗೆದುಕೊಂಡಿದ್ದೀನಿ. ಮತ್ತು 4 ಸ್ಪೂನು ಅಕ್ಕಿ ಹಿಟ್ಟನ್ನು ತೆಗೆದುಕೊಂಡಿದ್ದೀನಿ. ಮತ್ತು ಕಾರ್ನ್ಫ್ಲೋರು 2.5 ಸ್ಪೂನಷ್ಟು ಕಾರ್ನ್ಫ್ಲೋರನ್ನು ತೆಗೆದುಕೊಂಡಿದ್ದೀನಿ. ಅಚ್ಚ ಖಾರದ ಪುಡಿ ನೋಡಿ, ಚಿಕ್ಕ ಸ್ಪೂನಲ್ಲಿ ಅರ್ಧ ಸ್ಪೂನಷ್ಟು ತೆಗೆದುಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ನೀವು ಕಲಿಸಿದ್ದಾದಮೇಲೆ ಬೇಕಂದರೆ ಉಪ್ಪನ್ನು ರುಚಿ ನೋಡ್ಕೋಬೋದು. ಈಗ ಸ್ವಲ್ಪ ಸ್ವಲ್ಪ ನೀರನ್ನು ಸೇರಿಸಿ ನಾವು ಮೊಸರಿಗಿಂತ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಳ್ಳೋಣ. ಒಂದೇ ಸಲ ಬೇಗನೆ ನೀರು ಹಾಕ್ಕೋಬೇಡಿ, ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ತಾ ಕಲಿಸ್ಕೋಬೇಕಾಗತ್ತೆ. ಈಗ ಅದರ ಜೊತೆಗೆ ಕಬಾಬ್ ಪೌಡರನ್ನು ನಾನು ನೋಡಿ ಅರ್ಧ ಸ್ಪೂನಷ್ಟು ಸೇರಿಸ್ತಾ ಇದ್ದೀನಿ. ಇದು ಕಲರು ಸಿಗುತ್ತೆ ಮತ್ತು ಒಳ್ಳೆ ಟೇಸ್ಟ್ ಕೂಡ ಸಿಕ್ಕುತ್ತೆ ಫ್ರೆಂಡ್ಸ್. ನೋಡಿ, ಈ ರೀತಿ ಕಲಿಸ್ಕೋಬೇಕು. ಮೊಸರಷ್ಟು ಗಟ್ಟಿಯಾಗಿ ಕಲಿಸ್ಕೋಬೇಕು. ಈಗ ಆಯಿಲನ್ನು ಬಿಸಿ ಆಗಕ್ಕಿಟ್ಟಿದ್ದೀನಿ. ಈ ಗೋಬಿ ರೆಡಿ ಮಾಡ್ಕೊಳ್ಳೋಣ. ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡಿಕೊಂಡು ಡೀಪ್ ಫ್ರೈ ಮಾಡ್ಕೊಂಬಿಡೋಣ. ನೀಟಾಗಿ ಡೀಪ್ ಫ್ರೈ ಮಾಡ್ಕೊಂಬಿಟ್ರೆ ಚೆನ್ನಾಗಿರುತ್ತೆ. ಫ್ರೈ ಆಯಿತು, ತೆಗೆದುಬಿಡೋಣ. ನೋಡಿ, ಗರಿ ಗರಿಯಾಗಿ ಎಷ್ಟು ಚೆನ್ನಾಗಿ ಬಂದಿದೆಯಲ್ಲ. ನೀವು ಇದಕ್ಕೆ ಈರುಳ್ಳಿ ಟೊಮೆಟೊ ಎಲ್ಲ ಹಾಕಿ ಮತ್ತು ಬೆಳ್ಳುಳ್ಳಿ ಪೇಸ್ಟು ಹಾಕಿ ಸಾಸು, ಟೊಮೆಟೊ ಸಾಸು, ಸೋಯಾ ಸಾಸ್ ಹಾಕಿದರೆ ಗೋಬಿನೇ ಹಾಕ್ಬಿಡುತ್ತೆ ಫ್ರೆಂಡ್ಸ್. ಈಗ ಅದೇ ರೀತಿ ಎಲ್ಲನೂ ಕೂಡ ಡೀಪ್ ಫ್ರೈ ಮಾಡ್ಕೊಂಬಿಡ್ತೀನಿ. ಗೋಬಿ ಡೀಪ್ ಫ್ರೈ ಮಾಡಿದ್ದು ಎಲ್ಲ ಆಯಿತು. ಯಾವುದಾದ್ರೂ ಈ ಥರ ಅಂಟ್ಕೊಂಡಿದ್ರೆ ಅದನ್ನು ಈ ರೀತಿ ಬೇರ್ಪಡಿಸಿ ಸಿಂಗಲ್ ಇದ್ದರೆ ಚೆನ್ನಾಗಿರುತ್ತೆ ರೈಸ್ ಜೊತೆಗೆ. ಈಗ ಅದೇ ಬಾಣಲಿನಲ್ಲೇ ಒಂದು 3 ಸ್ಪೂನಷ್ಟು ಆಯಿಲನ್ನು ಮಿಕ್ಕಿಸ್ಕೊಂಡಿದ್ದೀನಿ ಮತ್ತು ಎಲ್ಲ ಬಗ್ಗಿಸ್ಬಿಟ್ಟಿದ್ದೀನಿ ಬೇರೆ ಬಾಣಲಿಗೆ. ಈಗ ಇಷ್ಟು ಆಯಿಲ್ ಸಾಕು. ಇದಕ್ಕೆ ನಾವು ಕಟ್ ಮಾಡಿ ಇಟ್ಕೊಂಡಿರುವಂತಹ ಈರುಳ್ಳಿನ ಸೇರಿಸ್ತಾ ಇದ್ದೀನಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಲಿ. ರೈಸು ರೆಡಿ ಇದೆ. 1/4 ಗ್ಲಾಸಷ್ಟು ರೈಸನ್ನು ಮಾಡಿಟ್ಕೊಂಡಿದ್ದೀನಿ ಚಿಕ್ಕ ಕುಕ್ಕರಲ್ಲಿ. ಈಗ ಈರುಳ್ಳಿ ಜೊತೆಗೆ ನಾನು ಶುಂಠಿ ಮತ್ತು
ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸ್ತಾ ಇದ್ದೀನಿ. ಮೊದಲು ಹಾಕಿದ್ದು ಬೆಳ್ಳುಳ್ಳಿ ಮತ್ತು ಹಾಕಿದ್ದು ಶುಂಠಿ. ಈಗ ಹಚ್ಚಿಟ್ಕೊಂಡಂತಹ ಟೊಮೆಟೊನ ಸೇರಿಸ್ತಾ ಇದ್ದೀನಿ. ಟೊಮೆಟೊ ಕೂಡ ಫ್ರೈ ಆಗಲಿ. ಈಗ 1/4 ಸ್ಪೂನಷ್ಟು ಖಾರದ ಪುಡಿ, 1/4 ಸ್ಪೂನಷ್ಟು ಗರಂ ಮಸಾಲ ಪುಡಿ, ಎರಡನ್ನು ಮಿಕ್ಸ್ ಮಾಡೋಣ. ಮತ್ತು 1 ಸ್ಪೂನಷ್ಟು ಚಿಕ್ಕ ಸ್ಪೂನಲ್ಲಿ ನಾನು ಪುಡಿ ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಇಷ್ಟನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿ ನಾವು ಪ್ಲೇಟನ್ನು ಒಂದು ಅರ್ಧ ನಿಮಿಷ ಮುಚ್ಚೋಣ. ಅರ್ಧ ನಿಮಿಷದ ನಂತರ ಮುಚ್ಚಳ ತೆಗೆದು ನೋಡೋಣ. ನೋಡಿ, ಚೆನ್ನಾಗಿ ಮಸಾಲ ಎಲ್ಲ ಹೊಂದ್ಕೊಂಡಿದೆ. ಈಗ ನಾವು ರೈಸನ್ನು ಮಿಕ್ಸ್ ಮಾಡೋಣ. ರೈಸ್ ಎಲ್ಲ ಮಿಕ್ಸ್ ಮಾಡಿದ್ದಾಯಿತು. ಈಗ ಗೋಬಿನ ಹಾಕಿ ನೀಟಾಗಿ ಎಲ್ಲ ಮಿಕ್ಸ್ ಮಾಡಿಬಿಡೋಣ ರೈಸ್ ಜೊತೆಗೆ. ಈಗ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡೋಣ. ಸ್ಟವನ್ನು ಆಫ್ ಮಾಡ್ತಾಯಿದ್ದೀನಿ. ಸ್ಟವನ್ನು ಆಫ್ ಮಾಡಿ ಎಲ್ಲ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ. ಇವಾಗ ಆಯಿತು, ರೆಡಿ. 5 ನಿಮಿಷದಲ್ಲಿ ಗೋಬಿ ರೈಸ್ ರೆಡಿ ಫ್ರೆಂಡ್ಸ್. ಬನ್ನಿ ತಟ್ಟೆಗೆ ಹಾಕ್ಕೊಂಡು ತಿನ್ನೋಣ ಎಲ್ಲರೂ ಕೂಡ. ಏನು ರುಚಿ ಅಂತೀರಾ? ಮತ್ತೊಮ್ಮೆ ಮಾಡ್ತಾನೇ ಇರ್ತೀರ, ತಿಂತಾನೇ ಇರ್ತೀರ. ಅಷ್ಟು ರುಚಿಯಾಗಿರುತ್ತೆ ಗೋಬಿ ರೈಸು. ಆರೋಗ್ಯಕ್ಕೆ ಕೂಡ ತುಂಬಾ ಒಳ್ಳೆಯದು ಗೋಬಿ ರೈಸು. ಬನ್ನಿ ಎಲ್ಲರೂ ತಿನ್ನೋಣ ಬನ್ನಿ. ಎಷ್ಟು ಚೆನ್ನಾಗಿದೆ ಅಲ್ವಾ? ಡೆಕೋರೇಟ್ಗೋಸ್ಕರ 1-2 ಗೋಬಿನ ಹಾಗೆ ಇಟ್ಟಿದ್ದೀನಿ. ಅದರ ಮೇಲೆ ನಾನು ಈ ರೀತಿ ಹಾಕ್ತಾಯಿದ್ದೀನಿ. ತುಂಬಾ ರುಚಿಯಾದಂತಹ ಗೋಬಿ ರೈಸ್ ರೆಡಿ ಫ್ರೆಂಡ್ಸ್. ಅದರ ಜೊತೆಗೆ ಈರುಳ್ಳಿ ನಂಜಿಕೊಂಡು ತಿಂತಾ ಇದ್ದರೆ ನಿಜವಾಗ್ಲೂ ಏನು ಟೇಸ್ಟ್ ಅಂತೀರಾ? ಈ ಬೇಕಂದರೆ ನಿಂಬೆ ರಸ ಕೂಡ ಹಿಂಡ್ಕೋಬೋದು. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿದೆ. ಎಲ್ಲರೂ ಮಾಡಿ ನೋಡಿ, ತಿಂದು ನೋಡಿ. ಗೋಬಿ ರೈಸು ಸಿಂಪಲ್ಲಾಗಿ 5 ನಿಮಿಷದಲ್ಲಿ ರೆಡಿ ಆಗುತ್ತೆ. ಥ್ಯಾಂಕ್ ಯು.